ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಕಾಜಿಯಾಗಿ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹಯ್ಯ ಶಿಹಾಬುದ್ದೀನ್ ತಂಗಳ್ ಬಾ ಅಲವಿ ಅವರು ಇಂದು ಅಧಿಕಾರವನ್ನು ಸ್ವೀಕರಿಸಿದರು. ಮಂಗಳೂರಿನ ಅನ್ಸಾರಿ ರಸ್ತೆಯಲ್ಲಿರುವ ಝೀನತ್ ಬಕ್ಷ್ ಯತೀಂಖಾನ ಸಭಾಂಗಣದಲ್ಲಿ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಝೀನತ್ ಬಕ್ಷ್ ಮಸೀದಿಯ ಅಧ್ಯಕ್ಷ ಡಾಕ್ಟರ್ ಹಾಜಿ ಎನುಪಯ್ಯ ಅಬ್ದುಲ್ಲಾ ಕುಂಯಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸೈಯದುಲ್ ಉಮಹ ಸೈಯದ್ ಸ್ವಾದಿಕ್ ಅಲಿ ಶಿಹಾಬ್ ತಂಗಳ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧಿಕಾರವನ್ನು ವಹಿಸಿಕೊಂಡು ಬಳಿಕ ನೂತನ ಕಾಜಿಯವರು ಮಾತನಾಡಿ, ಇದೊಂದು ಜವಾಬ್ದಾರಿಯ ಸ್ಥಾನವಾಗಿದೆ. ಈ ಮಹತ್ವದ ಹುದ್ದೆಯನ್ನು ಸುಗಮವಾಗಿ ನಿರ್ವಹಿಸಿಕೊಂಡು ಹೋಗಲು ನಿಮ್ಮೆಲ್ಲರ ಸಹಕಾರ ಬೇಕು. ಸೌಹಾರ್ದ, ಶಾಂತಿ, ಸಮಾಧಾನದಿಂದ ಜೀವನ ಸಾಗಿಸುವ ನಿಟ್ಟಿನಲ್ಲಿ ನಾವು ಸದಾ ಪ್ರಯತ್ನಿಸಬೇಕಿದೆ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಿದೆ ಅಂತ ಹೇಳಿದರು. ಡಾಕ್ಟರ್ ಹಾಜಿ ಎನುಪಯ್ಯ ಅಬ್ದುಲ್ಲಾ ಕುಂಯಿ ಅವರು ಮಾತನಾಡಿ, ನಮ್ಮ ಜಿಲ್ಲೆಗೆ ನೂತನ ಕಾಜಿ ನೇಮಕಗೊಂಡಿರೋದು ಸಂತಸದ ಸಂಗತಿಯಾಗಿದೆ. ಕಾಜಿ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹಯ್ಯ ಶಿಹಾಬುದ್ದೀನ್ ತಂಗಳ್ ಬಾ ಅಲವಿ ಅವರಿಗೆ ಶುಭವನ್ನ ಹಾರೈಸುತ್ತೇನೆ ಅಂತ ಹೇಳಿದರು. ಝೀನತ್ ಬಕ್ಷ್ ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷ ಅಶ್ರಫ್, ಆರೋಗ್ಯ ಸಚಿವ ಯುಟಿ ಖಾದರ್, ಕಾಸರಗೋಡು ಶಾಸಕ ಮಾಹಿನ್ ಹಾಜಿ, ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್, ದಕ್ಷಿಣ ಕನ್ನಡ ಜಿಲ್ಲಾ ಮದ್ರಸಾ ಮ್ಯಾನೇಜ್ಮೆಂಟ್ ಅಧ್ಯಕ್ಷ ಎಂಎಚ್ ಮೊಯ್ದೀನ್ ಹಾಜಿ ಅಡ್ಡೂರು ಮತ್ತು ಇತರ ಪ್ರಮುಖರು ಉಪಸ್ಥಿತರಿದ್ದರು. ಈ ಹಿಂದೆ ಕಾಜಿಯಾಗಿದ್ದ ಶೈಖುನಾ ಅಲ್ಹಾಜ್ ತ್ವಾಕಾ ಅಹಮದ್ ಮುಸ್ಲಿಯಾರ್ ಅಲ್ ಅಜರಿ ಅವರು ನಿಧನ ಹೊಂದಿದ ಪ್ರಯುಕ್ತ ಇತ್ತೀಚೆಗೆ ನೂತನ ಕಾಜಿ ಅವರನ್ನ ನೇಮಕ ಮಾಡಲಾಗಿತ್ತು. പ്രത്യേക മഹല്ലുകളിലേക്ക് ആദിയായി നമ്മുടെ പ്രിയപ്പെട്ട സയ്യിദ് അബ്ദുൽ നാസർ തങ്ങളെ ഖാദിയായി നിശ്ചയിച്ചുകൊണ്ട് അധികാരപ്പെടുത്തി ഞാൻ പ്രഖ്യാപിക്കുന്നു. സമസ്തയുടെ അമരക്കാരൻ സയ്യിദുൽ ഉലമ ജിൽഫിരി തങ്ങൾ അല്ലാഹു സുബ്ഹാനഹു വ തആല ദീർഘായുസ്സ് നൽകി അനുഗ്രഹിക്കട്ടെ. അവരുമായി സംസാരിച്ചപ്പോൾ അദ്ദേഹം എന്നോട് പറഞ്ഞത്, ഞാൻ പറഞ്ഞു ഞാനത് ഒഴിവാകുകയാണ്, നിങ്ങളെന്നെ എല്ലാം ഏറ്റെടുത്താൽ ഏറ്റവും നല്ലതല്ലേ. അദ്ദേഹം പറഞ്ഞു, വേണ്ട, ഒരിക്കലും അരുത്, നിങ്ങൾ ആ സ്ഥാനം ഏറ്റെടുക്കണം. എനിക്ക് അന്ന് വരാൻ സാധ്യമല്ല, ആയതുകൊണ്ട് ഞാൻ മറ്റൊരവസരത്തിൽ ആ ബന്ത്രപ്പള്ളിയിൽ വരും, നമുക്കത് ഉഷാറാക്കണം എന്ന് പറഞ്ഞ് അദ്ദേഹത്തിൻ്റെ അനുവാദവും നമ്മളിവിടെ ഞാൻ നിങ്ങളെ അറിയിക്കുകയാണ്. അല്ലാഹു സുബ്ഹാനഹു വ തആല നമ്മുടെ നേതാക്കൾക്ക് ദീർഘായുസ്സുള്ള ആഫിയത്ത് നൽകി അനുഗ്രഹിക്കുമാറാവട്ടെ. അതുപോലെ നമ്മെ സ്നേഹത്തോടെ നയിച്ച് നമ്മോട് വിട പറഞ്ഞു പോയ ബഹുമാനപ്പെട്ട ഷെയ്ഖുനാ ത്വാഖ അഹമ്മദ് മുസ്ലിയാർ നവറല്ലാഹു മർക്കദ അവരെയും മുൻ ഖാദിമാരായ ചമ്പരിക്ക CM അബ്ദുള്ള മുസ്ലിയാർ, കോട്ട അബ്ദുൽ ഖാദർ മുസ്ലിയാർ തുടങ്ങി ചരിത്രത്തിലേക്ക് കണ്ണോടിച്ചാൽ മഹാനായ മാലിക് ദിനാർ റളിയല്ലാഹു അൻഹു, അവരുടെ മകൻ ഖാദി ഹബീബ് ബിൻ മാലിക് റളിയല്ലാഹു അൻഹു മുതൽ ഈ മണ്ണിൽ ജനങ്ങൾക്ക് ആത്മീയ തണലായി നിന്ന എല്ലാ മഹാന്മാരായ മുൻഗാമികളെയും ഏറെ ബഹുമാനത്തോടെയും ആദരവോടെയും ഓർക്കുകയാണ് ഞാൻ. അവരൊക്കെ അറിവിൻ ആഴമുള്ള വലിയ മഹാന്മാരായിരുന്നു. അത്രയും വലിയ പാണ്ഡിത്യ ജ്യോതിസുകളുടെ പിൻഗാമിയാവുക എന്നത് ഒട്ടും എളുപ്പമല്ലെന്ന് എനിക്ക് നന്നായി ബോധ്യമുണ്ട്. ಶೈಖುನಾ ಅಲ್ಹಾಜ್ ತ್ವಾಕಾ ಮುಸ್ಲಿಯಾರ್ ಅವರು ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದರು. ಅವರ ವಫಾತಿನ ನಂತರ ಇದೀಗ ಈ ಮಹತ್ತರ ಜವಾಬ್ದಾರಿಯನ್ನು ಪಾಣಕ್ಕಾಡ್ ಸೈಯದ್ ನಾಸೀರ್ ಶಿಹಾಬ್ ತಂಗಳವರು ವಹಿಸಿಕೊಳ್ಳುವುದು ನಮಗೆಲ್ಲರಿಗೂ ಒಂದು ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಕಾಜಿಯವರ ಸ್ಥಾನವು ಕೇವಲ ಒಂದು ಧಾರ್ಮಿಕ ಹುದ್ದೆ ಅಲ್ಲ, ಅದು ಸಮಾಜಕ್ಕೆ ಸತ್ಯದ ಮಾರ್ಗದರ್ಶನ ನೀಡುವ, ನ್ಯಾಯ, ಕರುಣೆ, ಸಹಬಾಳ್ವೆ ಮತ್ತು ಸೌಹಾರ್ದತೆ ಬೆಳೆಸುವ ಅತ್ಯಂತ ಗೌರವಾನ್ವಿತ ಜವಾಬ್ದಾರಿ. ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕ ಸಾಮರಸ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯ ಪರಂಪರೆಗೆ ಹೆಸರುವಾಸಿಯಾಗಿದೆ. ಈ ಶ್ರೇಷ್ಠ ಮೌಲ್ಯವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ನಮ್ಮ ಕಾಜಿಯವರ ನಾಯಕತ್ವ ಮತ್ತು ಪಾತ್ರ ಮಹತ್ವವಾಗಲಿದೆ ಎಂದು ನಾನು ವಿಶ್ವಾಸಪಡುತ್ತೇನೆ.